ಹೇಳಪ್ಪ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀನಿವಾಸಾಚಾರ್ಯ. ಜನ್ಮಾದ್ಯಸ್ಯ ಯತೋನ್ವಯಾದಿ ತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತದಲ್ಲಿ ಮೈತ್ರೇಯರು ವಿದುರನಿಗೆ ಭಗವಂತ ಕಪಿಲನಾಗಿ ಅವತಾರ ಮಾಡಿದ ನಂತರ ತಾನು ತಾಯಿಗೆಲ್ಲ ಉಪದೇಶ ಮಾಡೋದಕ್ಕೋಸ್ಕರ ಅವತಾರ ಮಾಡಿದ ಅಂತಹ ಭಗವಂತ ತಾನು ತನ್ನ ತಂದೆ ಆಗಿರ್ತಕ್ಕಂತಹ ಆ ಕರ್ದಮ ಪ್ರಜಾಪತಿಗಳಿಗೆ ಯಾವುದೇ ವಿಧವಾಗಿ ಎಲ್ಲ ಉಪದೇಶ ಮಾಡಿದ. ಕಾಡಿನಲ್ಲಿ ಇಂದ್ರಿಯ ಮೇಲೆ ಅಭಿಮಾನ ಇಡಬಾರದು, ಅದೇ ವಿಧವಾಗಿ ಏಕಾಗ್ರತೆ ಇದನ್ನೆಲ್ಲವನ್ನೂ ಕೂಡ ಅಧಿಕವಾಗಿ ಮಾಡಿಕೊಂಡು ಬಿಟ್ಟು ಮನುಷ್ಯ ತಾನು ಭಗವಂತನನ್ನ ಆರಾಧನೆ ಮಾಡಿದ್ರೆ ಖಂಡಿತವಾಗಿ ಅವನಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಉಪದೇಶ ಎಲ್ಲವನ್ನೂ ಏನ್ ಮಾಡಿದ್ದ ಅದೇ ವಿಧವಾಗಿಯೇನೆ ಕರ್ದಮ ಪ್ರಜಾಪತಿಗಳು ಅನೇಕ ವಿದಿಕ್ಷುಗಳನ್ನ ಸಂಚಾರ ಮಾಡ್ತಾ ನಾನು ನನ್ನದು ಎನ್ನುವಂತಹ ಅಭಿಮಾನವನ್ನ ತ್ಯಾಗ ಮಾಡಿದ್ರು. ಅದೇ ವಿಧವಾಗಿ ಸ್ವತಂತ್ರನಾಗಿರ್ತಕ್ಕಂತಹ ಪರಮಾತ್ಮ 3 ವೇದಗಳಿಂದಲೂ ಪ್ರತಿಪಾದ್ಯನಾಗಿದ್ದಾನೆ ಎನ್ನುವುದಾಗಿ ದೃಢವಾಗಿ ನಂಬಿ ಆ 3 ವೇದಗಳಲ್ಲಿ ಏನು ಭಗವಂತನ ಗುಣಗಳನ್ನ ಪ್ರತಿಪಾದನೆ ಮಾಡ್ತಾ ಇದೆ ವೇದ, ಆ ವಿಧವಾದ ವೇದಗಳನ್ನೇ ಮೂಲವಾಗಿಟ್ಟುಕೊಂಡು ಬಿಟ್ಟು ಭಗವಂತನನ್ನ ಚಿಂತನೆ ಮಾಡ್ತಾ ಕರ್ದಮ ಪ್ರಜಾಪತಿಗಳು ಕಾಡಿನಲ್ಲಿ ಸಂಚಾರ ಮಾಡ್ತಾ ವಾಸುದೇವೇ ಭಗವತಿ ಸರ್ವಜ್ಞೆ ಪ್ರತ್ಯಗಾತ್ಮನಿ, ಇಂತಹ ಅಂತರ್ಯಾಮಿಯಾದ ಅವಳ ಒಳಗಡೆ ಇರ್ತಕ್ಕಂತಹ ಹೃದಯ ಗುಹವಾಸಿಯಾಗಿರ್ತಕ್ಕಂತಹ ಪರಮಾತ್ಮನನ್ನ ಗಾಢವಾಗಿ ಭಕ್ತಿಯಿಂದ ಮನಸ್ಸನ್ನಿಟ್ಟು ದೇಹದ ಮೇಲಿನ ಅಭಿಮಾನವನ್ನ ತ್ಯಾಗ ಮಾಡಿ ಆ ಪರಮಾತ್ಮನನ್ನ ಆರಾಧನೆ ಮಾಡ್ತಾ ಪ್ರಾಪ್ತೋ ಭಗವತೀಂ ಗತೀಂ, ಉತ್ತಮವಾಗಿರ್ತಕ್ಕಂತಹ ಮೋಕ್ಷವನ್ನ ತಾವು ಹೊಂದಿದರು ಎನ್ನುವಂತಹ ವಿಷಯವನ್ನ ಚಿಂತನೆ ಮಾಡ್ತಾ ಬಂದ್ರಿ. ನಿನ್ನೆ ಈ ವಿಧವಾಗಿ ತನ್ನ ತಂದೆ ಆಗಿರ್ತಕ್ಕಂತಹ ಕರ್ದಮ ಪ್ರಜಾಪತಿಗಳಿಗೆ ಭಗವಂತ ಮುಕ್ತಿಯನ್ನ ಕಲ್ಪಿಸಿಕೊಟ್ಟ. ಅನಂತರ ಈ ವಿಷಯವನ್ನೆಲ್ಲವನ್ನೂ ಕೂಡ ಶುಕಸ್ಥಳದಲ್ಲಿ ಪರೀಕ್ಷಿತ ರಾಜನಿಗೆ ಶುಕಮುನಿಗಳು ತಿಳಿಸಿಕೊಡ್ತಾ ಬರ್ತಾರೆ. ಶುಕಮುನಿಗಳಿಗೆ ಪರೀಕ್ಷಿತ ರಾಜ ತಾನು ಕೇಳ್ತಾನೆ, ಈ ವಿಧವಾಗಿ ಕಪಿಲನ ಚರಿತ್ರೆಯನ್ನ ತಿಳಿಸ್ಕೊಡ್ತಾ ಬರ್ತಾ ಇದ್ದೀರಾ, ಈ ಕಪಿಲನ ವೃತ್ತಾಂತವನ್ನ ಕೇಳಿದ್ರೆ, ಕಪಿಲ ಪರಮಾತ್ಮನ ಜೀವನ ಚರಿತ್ರೆಯನ್ನ ಕೇಳಿದ್ರೇನೆ ಮೈ ರೋಮಾಂಚನಗೊಳ್ಳುತ್ತಾ ಇದೆ. ಆದ್ದರಿಂದ ಆ ಕಪಿಲ ಭಗವಂತ ತಾಯಿಗೆ ಏನು ಉಪದೇಶ ಮಾಡಿದ್ದಾನೆ ಅದನ್ನ ಪರಿಪೂರ್ಣವಾಗಿ ನನಗೆ ಉಪದೇಶ ಮಾಡ್ರಿ ಅಂತ ಕೇಳಿಕೊಂಡಾಗ ಶುಕಮುನಿಗಳು ಹೇಳ್ತಾರೆ, ವಿದುರನಿಗೆ ಮೈತ್ರೇಯರು ಎಲ್ಲವನ್ನೂ ಉಪದೇಶ ಮಾಡಿದ್ದಾರೆ, ಅವರು ಹೇಗೆಲ್ಲ ಉಪದೇಶ ಮಾಡಿದ್ದಾರೋ ಅದನ್ನ ನಿನಗೆ ತಿಳಿಸಿಕೊಡ್ತೇನೆ ಅಂಥೇಳಿ ಮುಂದೆ ಪ್ರಾರಂಭ ಮಾಡ್ತಾರೆ. ಈ ವಿಧವಾಗಿ ತಂದೆಯಾದ ಆ ಕರ್ದಮ ಪ್ರಜಾಪತಿಗಳಿಗೆ ಭಗವಂತ ತಾನು ಮುಕ್ತಿಯನ್ನ ಕಲ್ಪಿಸಿಕೊಟ್ಟ ನಂತರ ಪಿತರಿ ಪ್ರಸ್ಥಿತೇರಣ್ಯಂ ಮಾತು ಪ್ರಿಯ ಚಿಕೀರ್ಷಯ ತಸ್ಮಿನ್ ಬಿಂದುರಸೇ ವಾಕ್ಸೀತ್ ಭಗವಾನ್ ಕಪಿಲ ಕಿಲಹ. ಬಿಂದುರಸ ಎನ್ನುವಂತಹ ಒಂದು ಆಶ್ರಮ, ಈ ಆಶ್ರಮದಲ್ಲಿ ಕಪಿಲ ಭಗವಂತ ತಾನು ವಾಸ ಮಾಡ್ತಾ ಇದ್ದ. ತಾಯಿಗೆ ಉಪದೇಶ ಮಾಡಬೇಕು ಅಂತ ಹೇಳಿ ವಾಸ ಮಾಡ್ತಾ ಇರ್ಬೇಕಾದ್ರೆ ತಾಯಿಯಾಗಿರ್ತಕ್ಕಂತಹ ದೇವಹೂತಿ ಭಗವಂತನ ಹತ್ರ ತಾನು ಬರ್ತಾಳೆ. ಒಂದು ದಿನ ಕಪಿಲ ಪರಮಾತ್ಮ ತಾನು ಆ ಬಿಂದುರಸ ಎನ್ನುವಂತಹ ಆಶ್ರಮದಲ್ಲಿ ವಾಸ ಮಾಡಬೇಕಾದ್ರೆ ಭಗವಂತ ತಾನು ಹೇಗಿದ್ದಾನೆ, ಆ ದೇವಹೂತಿ ಕಪಿಲನನ್ನ ಯಾವ ರೀತಿಯಾಗಿ ಮನಸ್ಸಿನಲ್ಲಿ ಚಿಂತನೆ ಮಾಡಿದ್ಲು ಅನ್ನೋದನ್ನ ಭಾಗವತಕಾರ ತಿಳಿಸ್ತಾರೆ. ತಮಾಸೀನಂ ಅಪಾಕರಣಂ ತತ್ವಮಾರ್ಗಗ್ರ ದರ್ಶನಂ ಸುಸುತಂ ದೇವಹೂತ್ಯಾಹ ಧಾತು ಸಂಸ್ಮರತಿ ವಚಃ. ಒಂದು ದಿನ ಪರಮಾತ್ಮ ಕಪಿಲನ ಹತ್ರ ದೇವಹೂತಿ ತಾನು ಬರ್ತಾಳೆ. ಪರಮಾತ್ಮ ತಾನು ಹೇಗಿದ್ದಾನೆ, ಯಾವುದೇ ವಿಧವಾಗಿರ್ತಕ್ಕಂತಹ ಪರಮಾತ್ಮನಿಗೆ ಕರ್ಮದ ಲೇಪ ಇರೋದಿಲ್ಲ. ಮನುಷ್ಯರಾಗಿರ್ತಕ್ಕಂತಹ ನಮಗೆ ಯಾವುದಾದ್ರೂ ಒಂದು ಕರ್ಮವನ್ನ ಮಾಡಿದರೆ ಆ ಕರ್ಮದಿಂದ ಮನುಷ್ಯರಿಗೆ ಲೇಪ ಎನ್ನುವಂಥದ್ದಿರತ್ತೆ. ಆದರೆ ಪರಮಾತ್ಮನಿಗೆ ಮಾತ್ರ ಯಾವುದೇ ವಿಧವಾಗಿರ್ತಕ್ಕಂತಹ ಕರ್ಮದ ಲೇಪ ಎನ್ನುವಂಥದ್ದು ಇರೋದಿಲ್ಲ. ಈ ವಿಧವಾಗಿ ಕರ್ಮ ಲೇಪ ಇಲ್ಲದೆ ಇರತಕ್ಕಂತಹ ಭಗವಂತ ಅಷ್ಟೇ ಅಲ್ಲದೇನೆ ಪರಿಪೂರ್ಣವಾದ ಜ್ಞಾನಾನಂದಾತ್ಮಕವಾದ ಶರೀರ ಪರಮಾತ್ಮನ ಶರೀರ.
ಇಂತಹ ಪರಮಾತ್ಮ ಮಗನಾಗಿ ಅವತಾರ ಮಾಡಿದ್ದಾನೆ ದೇವಹೂತಿಯಲ್ಲಿ. ಇಂತಹ ಪರಮಾತ್ಮ ಆಶ್ರಮದಲ್ಲಿ ತಾನು ಕೂತಾಗ ಒಂದು ದಿವಸ ದೇವಹೂತಿ ತಾನು ಕಪಿಲನಾಮಕ ಪರಮಾತ್ಮನ ಹತ್ರ ಬಂದು ತಾನು ನಮಸ್ಕಾರ ಮಾಡ್ತಾಳೆ. ಯಾವ ಕಾರಣದಿಂದ ಅಂತಂದ್ರೆ, ಆ ದೇವಹೂತಿ ಬ್ರಹ್ಮದೇವರು ಏನೆಲ್ಲ ಉಪದೇಶ ಮಾಡಿ ಹೋಗಿದ್ರು ಅದನ್ನೆಲ್ಲವನ್ನೂ ಕೂಡ ಒಮ್ಮೆ ಸ್ಮರಣೆಗೆ ತಂದ್ಕೊಳ್ತಾಳೆ. ಬ್ರಹ್ಮದೇವರು ಹಿಂದೆ ಬಂದಿದ್ರು. ಕಪಿಲ ಭಗವಂತ ಅವತಾರ ಮಾಡಿದ ಕೂಡ್ಲೇನೆ ಬ್ರಹ್ಮದೇವರು ಬಂದು, ಇವನು ಸಾಮಾನ್ಯನಾದವನಲ್ಲ, ಸಾಕ್ಷಾತ್ ಪರಮಾತ್ಮನೇ ಅವತಾರ ಮಾಡಿದ್ದಾನೆ ನಿಮ್ಮ ಮನೆಯಲ್ಲಿ. ಇಂತಹ ಪರಮಾತ್ಮ ತಾನಿಗೆ ಕಪಿಲ ಅಂಥೇಳಿ ಹೆಸರು. ಇಂತಹ ಕಪಿಲ ಸಾಂಖ್ಯಶಾಸ್ತ್ರವನ್ನ ಬೋಧನೆ ಮಾಡಲಿಕ್ಕೆ, ಉಪದೇಶ ಮಾಡಲಿಕ್ಕೆ ಬಂದಿದ್ದಾನೆ. ಈ ವಿಧವಾಗಿ ಬ್ರಹ್ಮದೇವರು ಪರಮಾತ್ಮನ ಮನಸ್ಸಿನಲ್ಲಿ ಏನೇನಿದೆನೋ ಅದನ್ನೆಲ್ಲವನ್ನೂ ಕೂಡ ತಾವು ತಿಳಿಸಿಕೊಡ್ತಾರೆ. ಆ ಬ್ರಹ್ಮದೇವರ ಮಾತುಗಳನ್ನ ಒಮ್ಮೆ ಸ್ಮರಣೆಗೆ ತಂದ್ಕೊಂಡು ದೇವಹೂತಿ ಕಪಿಲನ ಹತ್ರ ಬಂದು ನಮಸ್ಕಾರ ಮಾಡಿ ತಾನು ಕೇಳ್ಕೊಳ್ತಾಳೆ. ದೇವಹೂತಿ ತಾನು ಮಾತನಾಡ್ತಾಳೆ. ನಿರ್ವಿಣ್ಣಾರ್ಧಿತಾಂ ಭೂಮ್ನಃ ಸಂಸದಿಂದ್ರಿಯ ಪರ್ಣವಾತ್ ಏನ ಸಂಭಾವ್ಯಮಾನೇನ ಪ್ರಪನ್ನ ಅಂಧತಮ ಪ್ರಭೋ. ಆ ದೇವಹೂತಿ ತಾನು ಕೇಳ್ತಾಳೆ, ಪರಮಾತ್ಮ ಎಲ್ಲ ವಿಧವಾಗಿರ್ತಕ್ಕಂತಹ ಇಂದ್ರಿಯಗಳ ಸುಖವನ್ನೇ ನಾವು ಅಪೇಕ್ಷೆ ಪಟ್ಟಿರ್ತಕ್ಕಂಥವರು. ಯಾವ ಇಂದ್ರಿಯಕ್ಕೂ ಏನೂ ಆಗಬಾರ್ದು. ನಮ್ಮ ಶರೀರ ಎನ್ನುವಂಥದ್ದು ಸುರಕ್ಷಿತವಾಗಿರಬೇಕು. ಈ ಶರೀರ ಸುಖಕ್ಕೋಸ್ಕರವೇ ಮನುಷ್ಯ ತಾನು ಹಗಲು ರಾತ್ರಿ ಕಷ್ಟಪಡ್ತಾನೆ. ಇಂತಹ ಇಂದ್ರಿಯ ಸುಖಕ್ಕೋಸ್ಕರವೇ ಪರಿತಪ್ಪಿಸ್ತಾ ಮನುಷ್ಯ ಅದರಲ್ಲೇ ಆಸಕ್ತನಾಗಿರ್ತಾನೆ. ಅಂತಹ ಆಸಕ್ತಿಯಾಗಿರ್ತಕ್ಕಂತಹ ಅದರಲ್ಲಿ ಆಸಕ್ತಿಯನ್ನು ಮನುಷ್ಯ ತಾನು ಹೊಂದಿದ ಅಂತಂದ್ರೆ ಅವನಿಗೇನು ಫಲ ಸಿಗತ್ತೆ ಅಂತಂದ್ರೆ ಅನೇಕ ವಿಧವಾದ ಅಜ್ಞಾನವೇ ಅವನಿಗೆ ಪ್ರಾಪ್ತವಾಗತ್ತೆ. ಅಂತಹ ಅಜ್ಞಾನದಿಂದ ಮುಳುಗಿರ್ತಕ್ಕಂಥವರು ಪ್ರಜೆಗಳು ಒಬ್ಬರಾದ್ರೆ ಅದರಲ್ಲೇ ನಾನು ಕೂಡ ಒಬ್ಬಳಾಗಿದ್ದೇನೆ. ಇಷ್ಟುವರೆಗೂ ಕೂಡ ಪೂರ್ವಜನ್ಮ ಎಲ್ಲ ಜನ್ಮವನ್ನು ತಗೊಂಡಾಗ್ಲೂ ಕೂಡ ನನ್ನ ಶರೀರಕ್ಕೋಸ್ಕರವೇ ನಾನು ದುಡಿದಿರ್ತಕ್ಕಂಥವಳು, ನಶ್ವರವಾದ ಶರೀರಕ್ಕೋಸ್ಕರ. ಅಂತಹ ಶರೀರ ಅದು ಶಾಶ್ವತವಾದದ್ದಲ್ಲ. ಅದರ ಮೇಲೇನೆ ಸುಖ ವ್ಯಾಮೋಹಗಳನ್ನು ಇಟ್ಕೊಂಡು ಮನುಷ್ಯ ಅಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೊಳ್ತಾ ಹೋಗ್ತಾನೆ. ಇಂತಹ ಅಜ್ಞಾನವನ್ನ ಮನುಷ್ಯ ತಾನು ದಾಟಬೇಕು. ಅಜ್ಞಾನದಿಂದ ತಾನು ದೂರ ಆಗಬೇಕು ಅಂತಂದ್ರೆ ಅದು ಹೇಗೆ ಸಾಧ್ಯ? ಯಾರಿಂದಲೂ ಸಾಧ್ಯ ಇಲ್ಲ ಅದನ್ನು ದೂರ ಮಾಡೋದಕ್ಕೋಸ್ಕರ ಒಬ್ಬ ಪರಮಾತ್ಮನ ಬಿಟ್ರೆ ಮಾತ್ರ. ಆದ್ದರಿಂದ ಕಪಿಲ, ಇಂತಹ ಅಜ್ಞಾನದಿಂದ ನಾನು ಇಷ್ಟು ದಿನವೂ ಕೂಡ ಪರಿತಪ್ಪಿಸ್ತಾ ಇದ್ದೇನೆ. ಇಂತಹ ಅಜ್ಞಾನ ಎನ್ನುವಂತಹ ಕತ್ತಲನ್ನ ಓಡಿಸುವುದಕ್ಕೋಸ್ಕರ ಸೂರ್ಯನಂತೆ ಇರತಕ್ಕಂತಹ ನೀನು ನನ್ನ ಉದರದಲ್ಲಿ ಜನನವನ್ನ ತಾಳಿದ್ಯಾ, ನನ್ನ ಮನೆಯಲ್ಲಿ ನೀನು ಜನ್ಮವನ್ನ ತಾಳಿದ್ಯಾ. ಸೂರ್ಯನಂತೆ ಇರ್ತಕ್ಕಂತಹ ನೀನು ನನ್ನ ಕಣ್ಣಲ್ಲಿ ನೀನು ವಾಸ ಮಾಡಿಬಿಟ್ಟು ಕಣ್ಣೇನ್ ಮಾಡತ್ತೆ? ಎಲ್ಲಾ ವಿಧವಾದ ಪದಾರ್ಥಗಳನ್ನ ಅದು ಪರಿಚಯ ಮಾಡಿಸಿಕೊಳ್ಳುತ್ತೆ. ಅದೇ ವಿಧವಾಗಿ ಸತ್ಯ ಯಾವುದು ಸುಳ್ಳು ಯಾವುದು ಎನ್ನುವಂತಹ ಸತ್ಯಾಂಶವನ್ನ ನನ್ನ ಕಣ್ಣಿನ ಸ್ಥಾನದಲ್ಲಿ ಇದ್ದುಕೊಂಡು ಬಿಟ್ಟು ನೀನು ನನಗೆ ಧರ್ಮ ಮಾರ್ಗದಲ್ಲೇ ನೀನು ಕರ್ಕೊಂಡು ಹೋಗ್ಬೇಕೇ ಬಿಟ್ರೆ ಅಧರ್ಮವನ್ನು ನನಗೆ ತೋರಿಸಬೇಡ. ಆದ್ದರಿಂದಾಗಿ ಕಪಿಲ ಭಗವಂತನಿಗೆ ದೇವಹೂತಿ ತಾನು ಹೇಳ್ಕೊಳ್ತಾ ಇದ್ದಾಳೆ, ಇಂತಹ ಅಜ್ಞಾನದಿಂದ ನನ್ನ ದೂರ ಮಾಡೋದಕ್ಕೋಸ್ಕರವಾಗಿಯೇನೆ ನೀನು ನನಗೆ ಅವತಾರ ಮಾಡಿದ್ಯಾ, ನನ್ನಲ್ಲಿ ಅವತಾರ ಮಾಡಿದ್ಯಾ. ಆದ್ದರಿಂದಾಗಿ ನಿನಗೆ ನಮಸ್ಕಾರ ಅಂತ ಹೇಳಿ ದೇವಹೂತಿ ತಾನು ಕಪಿಲನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅನೇಕ ಜನ್ಮಾಂತರಗಳಿಂದ ಬಳಲ್ತಾ ಸಂಸಾರದಲ್ಲೇ ನಾವು ಮಗ್ನರಾಗಿದ್ದೇವೆ. ಆದ್ದರಿಂದ ಈ ಜನ್ಮದಲ್ಲಿ ನನ್ನಲ್ಲಿ ನಿನ್ನ ಅವತಾರ ಮಾಡಿಬಿಟ್ಟು ಇದು ನನ್ನ ಅಂತ್ಯ ಜನ್ಮ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ನನ್ನ ಈ ಅಂತ್ಯ ಜನ್ಮದಲ್ಲಿ ನಿನ್ನ ಅನುಗ್ರಹದಿಂದ ನಾನು ಮುಕ್ತಿಯನ್ನು ಹೊಂದುತ್ತೇನೆ. ಆದ್ದರಿಂದಾಗಿ ನಿನಗೆ ನಮಸ್ಕಾರ ಅಂಥೇಳಿ ಕಪಿಲ ಭಗವಂತನನ್ನ ದೇವಹೂತಿ ತಾನು ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಅಷ್ಟೇ ಅಲ್ಲ, ಅಥಮೇ ದೇವ ಸಮ್ಮೋಹಂ ಅಪ್ರಾಕಷ್ಠತ್ವಮರ್ಹಸಿ ಯೋವಗ್ರಹೋ ಅಹಂ ಮೇತಿ ಇತ್ಯೇತಸ್ಮಿನ್ ಚ ಯೋಜಯಾತ್. ಆ ದೇವಹೂತಿ ತಾನು ಕೇಳ್ತಾಳೆ, ಹೇ ಭಗವಂತ ಕಪಿಲ, ನನಗೆ ಶರೀರ ಮುಂತಾದವುಗಳ ಮೇಲೆ ವ್ಯಾಮೋಹವನ್ನು ಕೊಟ್ಟಿ, ಇದು ನನ್ನ ವಸ್ತು, ಇದು ನನಗೆ ಸಂಬಂಧಪಟ್ಟದ್ದು ಎನ್ನುವಂತಹ ಮಮಕಾರವನ್ನ, ದುರಭಿಮಾನವನ್ನ, ಇದನ್ನೆಲ್ಲವನ್ನೂ ಕೂಡ ನೀನು ಈ ಅಜ್ಞಾನವನ್ನ ಕೊಡೋದರ ಮೂಲಕ ಇಂತಹ ಅನೇಕ ದುರ್ಗುಣಗಳನ್ನು ನನ್ನಲ್ಲಿ ಅಭಿವ್ಯಕ್ತಿ ಮಾಡ್ತಾ ಹೋಗಿದ್ಯಾ. ಆದ್ದರಿಂದಾಗಿ ಇಂತಹ ದುರ್ಗುಣಗಳನ್ನ ಛೇದನೆ ಮಾಡೋದರಲ್ಲಿ ನೀನೇ ಸಮರ್ಥನಾಗಿದ್ಯಾ. ಆದ್ದರಿಂದ ಅಜ್ಞಾನವನ್ನೂ ನಾಶ ಮಾಡು. ನಾನು ನನ್ನದು ಎನ್ನುವಂತಹ ಮಮಕಾರ, ಮೋಹ, ಅಜ್ಞಾನಾದಿಗಳಿಂದ ಉಂಟಾಗಿರ್ತಕ್ಕಂತಹ ದುರ್ಗುಣಗಳನ್ನ ದೂರ ಮಾಡಿ ನನ್ನನ್ನು ಅನುಗ್ರಹ ಮಾಡು ಅಂತೇಳಿ ದೇವಹೂತಿ ತಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ತಂತ್ವಾಗತಾಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರ ಹತೋ ಕುಠಾರಂ
ಜಿಜ್ಞಾಸಯ ಪ್ರಕೃತೆ ಪುರುಷಸ್ಯ ನಮಾಮಿ ಸದ್ಧರ್ಮಮಿದಂ ವರಿಷ್ಠಂ. ಆ ದೇವಹೂತಿ ತಾನು ಕೇಳ್ತಾಳೆ, ಇಂತಹ ನಿನ್ನ ಭೃತ್ಯರೆಲ್ಲರೂ ಕೂಡ ಸಂಸಾರದಲ್ಲಿ ಮುಳುಗಿದ್ದಾರೆ. ಭೃತ್ಯರು ಅಂತಂದ್ರೆ ತತ್ವಜ್ಞಾನಿಗಳು, ಭಗವಂತನ ಭೃತ್ಯರು ಅಂದ್ರೆ ತತ್ವಜ್ಞಾನಿಗಳು. ಇಂತಹ ತತ್ವಜ್ಞಾನಿಗಳೆಲ್ಲರೂ ಕೂಡ ಸಂಸಾರ ಎನ್ನುವಂತಹ ಸಾಗರದಲ್ಲಿ ಮುಳುಗಿ ಸಂಸಾರ ವೃಕ್ಷವನ್ನ ಅವರು ಬೆಳೆಸ್ತಾ ಬೆಳೆಸ್ತಾ ಹೋಗ್ತಾ ಇದ್ದಾರೆ. ಸಂಸಾರ ವೃಕ್ಷ ಅದು ಬೆಳೀತಾ 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 ದೊಡ್ಡದಾದ ಹೆಮ್ಮರವಾಗಿ ಬೆಳೆದ್ರೆ ಅದನ್ನ ಕತ್ತರಿಸ್ಲಿಕ್ಕೆ ಒಂದು ಕೊಡ್ಡಳಿ ಬೇಕು, ಆ ಕುಠಾರ ಬೇಕು, ಕೊಡ್ಡಳಿ. ಆ ಕುಠಾರ ಯಾವುದದು ಅಂತಂದ್ರೆ ನೀನೇ ಆ ಕೊಡಲಿ ಆಗಿದ್ದೀಯಾ. ನಿನ್ನಂತಹ ಕೊಡಲಿಯಿಂದಾಗಿ ಸಂಸಾರ ವೃಕ್ಷವನ್ನ ನಮ್ಮಿಂದ ದೂರ ಮಾಡಬೇಕು, ಆ ವೃಕ್ಷವನ್ನ ಛೇದನ ಮಾಡಬೇಕು. ನಮ್ಮೆಲ್ಲರನ್ನೂ ಕೂಡ ಸನ್ಮಾರ್ಗದಲ್ಲಿ ಸದ್ಧರ್ಮವನ್ನ ನಡೆಸುವಂತಹ ಮಾರ್ಗದರ್ಶನವನ್ನು ಕೊಟ್ಟು ನಮ್ಮನ್ನ ನೀನು ಅನುಗ್ರಹ ಮಾಡಬೇಕು. ಯಾಕೆ ಅಂತಂದ್ರೆ ಎಲ್ಲರಿಗಿಂತಲೂ ಕೂಡ ಉತ್ತಮ ಸ್ಥಾನದಲ್ಲಿರ್ತಕ್ಕಂಥವ್ ನೀನೇನೆ. ನಿನ್ನಲ್ಲಿ ಆ ಇರ್ತಕ್ಕಂತಹ ಗುಣಗಳನ್ನ ನಮ್ಮಲ್ಲಿ ಕೊಡ್ಲಿಕ್ಕೆ ನಿನಗೆ ಯಾವುದೇ ವಿಧವಾದ ಒಂದು ಪ್ರಯಾಸ ಬೇಕಾಗಿಲ್ಲ, ಯಾವುದೇ ವಿಧವಾದ ಒಂದು ಸಂಕೋಚ ಮನೋಭಾವನೆನೂ ಬೇಕಾಗಿಲ್ಲ. ಆದ್ರಿಂದಾಗಿ ನಿನ್ನಲ್ಲಿರ್ತಕ್ಕಂತಹ ಅದ್ಭುತವಾದ ಗುಣಗಳನ್ನ ನಮ್ಮಲ್ಲಿ ಸ್ವಲ್ಪ ಅದನ್ನ ಪ್ರಸಾದ ರೂಪೇಣ ನೀನು ಕೊಟ್ಟಿ ಅಂತಂದ್ರೆ ಸಂಸಾರ ಎನ್ನುವಂತಹ ವೃಕ್ಷವನ್ನ ನಾವು ಛೇದನೆ ಮಾಡಿಕೊಂಡು ಬಿಟ್ಟು ನಮ್ಮ ಸ್ವರೂಪಾನಂದವನ್ನ ಅನುಭವಿಸ್ಲಿಕ್ಕೆ ನಾವು ಸಮರ್ಥರಾಗ್ತೇವೆ. ಆದ್ದರಿಂದಾಗಿ ಪ್ರಕೃತಿ ತತ್ವಜ್ಞಾನದಿಂದಾಗಿ ಉತ್ತಮನಾಗಿರ್ತಕ್ಕಂತಹ ಹೇ ಭಗವಂತ, ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ಆ ದೇವಹೂತಿ ಪದೇ 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 ಭಗವಂತನನ್ನ ಗುಣಗಾನವನ್ನ ಮಾಡ್ತಾ ನಮ್ಮಲ್ಲಿರ್ತಕ್ಕಂತಹ ದೋಷಗಳನ್ನ ಎಣಿಸ್ತಾ ಎಣಿಸ್ತಾ ಅದನ್ನ ನಾಶ ಮಾಡು ಅಂತ ಹೇಳಿ ದೇವಹೂತಿ ಕಪಿಲ ಭಗವಂತನನ್ನ ತಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ಈ ರೀತಿ ಆ ಮೈತ್ರೇಯರು ವಿದುರನಿಗೆ ತಿಳಿಸಿಕೊಡುವಾಗ ದೇವಹೂತಿ ಇಷ್ಟೆಲ್ಲವನ್ನೂ ಕೂಡ ತಾನು ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಹೀಗೆ ತನ್ನ ತನ್ನ ತಾಯಿಯಾಗಿರ್ತಕ್ಕಂತಹ ದೇವಹೂತಿ ಕಪಿಲನ ಮುಂದೆ ಅನೇಕ ವಿಧವಾಗಿ ತಾನು ಬೇಡ್ಕೊಳ್ತಾ ಮೋಕ್ಷಕ್ಕೆ ಸಾಧನೀಭೂತವಾದ ತತ್ವವನ್ನು ನಮಗೆ ಉಪದೇಶ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಆ ಭಗವಂತ ನಿರ್ದಿಷ್ಟವಾಗಿರ್ತಕ್ಕಂತಹ ಬೈಕೆ ಇದು. ಯಾಕೆ ಅಂತಂದ್ರೆ ಯಾವುದಾದ್ರೂ ಒಂದು ಫಲಾಪೇಕ್ಷೆ ಇಟ್ಕೊಂಡ್ವಿ ಅಂತಂದ್ರೆ ಅದು ಐಹಿಕ ಸುಖವನ್ನ ಮಾತ್ರ ಕೊಡತ್ತೆ, ಶಾಶ್ವತವಾದ ಸುಖವನ್ನ ಕೊಡುವಂಥದ್ದಲ್ಲ. ಸ್ವಲ್ಪ ಕಾಲ ಸುಖವನ್ನ ಕೊಡತ್ತೆ, ಆದರೆ ಮುಕ್ತಿಯನ್ನ ಕಲ್ಪಿಸಿಕೊಡು, ಆ ಮುಕ್ತಿಗೆ ಸಾಧನೀಭೂತವಾದ ತತ್ವಜ್ಞಾನವನ್ನ ಕೊಡು ಅಂತ ಹೇಳಿ ಕೇಳ್ಕೊಳ್ಳೋದೇನಿದೆ, ಈ ಪ್ರಾರ್ಥನೆ ನಿರ್ದಿಷ್ಟವಾಗಿರ್ತಕ್ಕಂತಹ ಪ್ರಾರ್ಥನೆ. ಇಂತಹ ಬಯಕೆಯನ್ನ ಬಯಸಿರ್ತಕ್ಕಂತಹ ಆ ದೇವಹೂತಿಯನ್ನ ಭಗವಂತ ತಾನು ನೋಡಿಬಿಟ್ಟು ಭಾರಿ ಆನಂದಭರಿತನಾಗ್ತಾನೆ. ಆನಂದಭರಿತನಾಗಿ ಮುಗುಳುನಗೆ ಕಿರುನಗೆಯನ್ನ ನಗುತ್ತಾ ನಗುತ್ತಾ ಭಗವಂತ ತನ್ನ ಮುಖದಿಂದ ದೇವಹೂತಿಯನ್ನು ಕುರಿತು ಮಾತನಾಡಲಿಕ್ಕೆ ತಾನು ಪ್ರಾರಂಭ ಮಾಡ್ತಾನೆ. ಈ ಪ್ರಾರಂಭ ಮಾಡಿರ್ತಕ್ಕಂತಹ ಮಾತುಗಳೇ ಕಪಿಲ ನಾಮಕನಾದ ಭಗವಂತನ ಒಂದು ಉಪಾಖ್ಯಾನ, ಸಾಂಖ್ಯಶಾಸ್ತ್ರವನ್ನ ಬೋಧನೆ ಮಾಡುವಂತಹ ಒಂದು ಅದ್ಭುತವಾದ ಒಂದು ಉಪಾಖ್ಯಾನ ಭಾಗವತದಲ್ಲಿ ಬರುತ್ತೆ. ಕಪಿಲ ಭಗವಂತ ತಾಯಿಗೆ ಏನು ಉಪದೇಶ ಮಾಡಿದ ಎನ್ನುವಂತಹ ವಿಷಯವನ್ನ ನಾಳಿಂದಿನ ಚಿಂತನೆ ಮಾಡೋಣ. ಭಗವಂತ ಏನೆಲ್ಲವನ್ನೂ ಕೂಡ ತಿಳಿಸಿಕೊಟ್ಟ ಎನ್ನುವುದನ್ನ ವಿಸ್ತಾರವಾಗಿ ಭಗವಂತನ ಮಾತುಗಳನ್ನ ನಾಳಿನ ದಿವಸ ಚಿಂತನೆ ಮಾಡೋಣ. ಇಷ್ಟುವರೆಗೂ ಕೂಡ ಕಪಿಲ ಭಗವಂತನನ್ನ ಉದ್ದೇಶಿಸಿಕೊಂಡು ಬಿಟ್ಟು ಆ ಋಷಿಯಾಗಿರ್ತಕ್ಕಂತಹ ಕರ್ದಮ ಪ್ರಜಾಪತಿಗಳು ಪ್ರಾರ್ಥನೆ ಮಾಡಿದಾಗ ಭಗವಂತ ತಾನು ಅವತಾರ ಮಾಡಿ ಕರ್ದಮ ಪ್ರಜಾಪತಿಗಳ ಎದುರುಗಡೆ ಬ್ರಹ್ಮದೇವರು ಆಗಮಿಸಿಬಿಟ್ಟು ಬ್ರಹ್ಮದೇವರು ಭಗವಂತನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಬಿಟ್ಟು ಭಗವಂತನ ಸೃಷ್ಟಿಯ ಬಗ್ಗೆ ಅವರಿಗೆಲ್ಲರಿಗೂ ಕೂಡ ಉಪದೇಶ ಮಾಡಿದಾಗ ಆ ಬ್ರಹ್ಮದೇವರ ಮಾತನ್ನ ಕೇಳಿಬಿಟ್ಟು ಕರ್ದಮ ಪ್ರಜಾಪತಿಗಳು ನಮಸ್ಕಾರ ಮಾಡಿ ಯತಿಯಾಶ್ರಮವನ್ನು ಸ್ವೀಕಾರ ಮಾಡಿದ್ರು. ಕಾಡಿನಲ್ಲಿ ಅನನ್ಯವಾದ ಭಕ್ತಿಯಿಂದ ಪರಮಾತ್ಮನನ್ನ ಆರಾಧನೆ ಮಾಡ್ತಾರೆ. ಅನಂತರ ದೇವಹೂತಿ ತಾನು ಬಂದು ಭಗವಂತನ ಎದುರುಗಡೆ ಏನೇನೆಲ್ಲ ಪ್ರಾರ್ಥನೆ ಮಾಡಿದೆನ್ನುವಂತಹ ವಿಷಯವನ್ನ ಇವತ್ತಿನ ದಿವಸ ಚಿಂತನೆ ಮಾಡ್ತಾ ಬಂದಿದ್ದೇವೆ. ಭಗವಂತ ಏನು ಉಪದೇಶ ಮಾಡಿದೆ ಅನ್ನೋದನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ 4 ಮಾತುಗಳನ್ನ ಗುರುಗಳ ಅಂತರ್ಯಾಮಿಯಾದ ವೇದವ್ಯಾಸ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಪ್ರಾರಂಭ